ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದಿನ ಭಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ನಿಂದ ಇದರ ಹಿಂದಿನ ಭಾಗವನ್ನು ನೀವು ಕೇಳಿಕೊಂಡು ಈ ಭಾಗವನ್ನು ಮುಂದುವರೆಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಂದಿನ ವಿಷಯ ದಲಿತರ ಧೀರ ನಾಯಕ. ಗುಲಾಮಗಿರಿಯ ಉಸಿರು ಕಟ್ಟುವಂತಹ ಕೊಳಚೆಯ ವಾತಾವರಣದಲ್ಲಿ ಜನಿಸಿದವನು ಆತ. ಬಿಳಿಯರ ಕುಹಕ, ನಿಂದೆ, ತಿರಸ್ಕಾರ, ಪೀಡೆಗಳನ್ನೇ ಉಂಡು ನಿರಂತರ ನಿರುತ್ಸಾಹದ ಪರಿಸರವನ್ನೇ ಕಂಡವನು. ಯಾವ ಶಿಕ್ಷಣಕ್ಕೂ ಅಭಿವೃದ್ಧಿಗೂ ಅವಕಾಶವಿಲ್ಲದಿದ್ದರೂ ಬಿಳಿಯರ ಮಕ್ಕಳು ಓದುವುದನ್ನು ಕಂಡು ಓದು ಕಲಿಯುವ ಹಂಬಲ ಅವನಲ್ಲಿ ಉದಿಸಿತಂತೆ. ಯಾವ ಅಧ್ಯಾಪಕರ ಸಹಾಯವನ್ನು ಮೊದಲಿಗೆ ಪಡೆಯದೆ ತನ್ನ ತಾಯಿ ಕೊಟ್ಟ ಅಕ್ಷರಮಾಲೆಯ ಪುಟ್ಟ ಪುಸ್ತಕವನ್ನು ನೋಡುತ್ತಾ ಕಲಿಯಲು ಆರಂಭಿಸಿ ಕೆಲವೇ ವಾರಗಳಲ್ಲಿ ಅದನ್ನು ಕರಗತ ಮಾಡಿಕೊಂಡನಂತೆ. ಬಿಳಿಯರ ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವುದನ್ನು ಕಂಡು ಬಾಲಕ ಬೂಕರನಿಗೆ ಕಲಿಯಲೇಬೇಕು ಎನ್ನುವ ತೀವ್ರವಾದ ಆಶೆ ಅಂಕುರಿಸಿತು. ಈ ತೀವ್ರ ಅಭೀಪ್ಸೆ ಅವನನ್ನು ಎಂತಹ ಉನ್ನತ ಮಟ್ಟಕ್ಕೆ ಏರಿಸಿತು. ಅವನ ಕಲಿಕೆ ಎಷ್ಟು ಸರ್ವತೋಮುಖವಾದದ್ದು ಎಂಬುದು ರೋಮಾಂಚಕಾರಿಯಾದ ಕಥೆ. ಬಡತನದ ಬೇಗೆಯಲ್ಲಿ ಬೆಂದು ಕಷ್ಟ ನಷ್ಟ ದುಃಖ ದುಮ್ಮಾನಗಳನ್ನು ಅಪಾರ ತಾಳ್ಮೆಯಿಂದ ಸಹಿಸಿ ಮೂಳೆ ಮುರಿಯುವಂಥ ದುಡಿಮೆಯ ಬಲದಿಂದ ಮೇಲಕ್ಕೇರಿದ ಮಹಾನುಭಾವನ ಕತೆ ಇದು. ಅಭಿವೃದ್ಧಿಶೀಲ ವ್ಯಕ್ತಿಗಳು, ರಾಷ್ಟ್ರಗಳು ಮೇಲೇರಲು ಬೇಕಾದ ಸ್ಫೂರ್ತಿಯನ್ನು ಆತನ ಜೀವನದಿಂದ ಪಡೆಯುವಷ್ಟು ಉನ್ನತ ಮಟ್ಟಕ್ಕೆ ಅವನು ಏರಿದ್ದ. ಸ್ಥಾನಮಾನ ಗೌರವಗಳು ಅವನನ್ನು ಹುಡುಕಿಕೊಂಡು ಬಂದಾಗ ಅಹಂಕಾರದಿಂದ ಸ್ವಲ್ಪವೂ ಮತ್ತನಾಗದೆ ನಿಸ್ವಾರ್ಥತೆಯ ಪರಾಕಾಷ್ಠೆಯನ್ನೇರಿದ ದಲಿತ ಜನಾಂಗವನ್ನು ಮೇಲಕ್ಕೆತ್ತಲು ಹಗಲು ರಾತ್ರಿ ಎನ್ನದೆ ದುಡಿದ ಈ ಧೀರ ಕರ್ಮಯೋಗಿಯ ರೀತಿ ನೀತಿಗಳು ಜಗತ್ತಿಗೆ ಒಂದು ಮಹಾ ಆದರ್ಶ ನಿದರ್ಶನ. ಸಮಾಜದ ಹಿತಚಿಂತನೆ ಮಾಡಬಲ್ಲ ಯಾವ ವ್ಯಕ್ತಿಗಾದರೂ ಈತನು ಅರ್ಜಿಸಿದ ಸದ್ಗುಣಗಳ ಸೌಂದರ್ಯವನ್ನು ಕಂಡು ರೋಮಾಂಚನವಾಗದೇ ಇರದು. ಶ್ರದ್ಧೆ, ತಾಳ್ಮೆ, ಸ್ವಪ್ರಯತ್ನ, ಆತ್ಮಶಕ್ತಿಯ ಬಲ ಇವುಗಳಿಂದ ಮನುಷ್ಯನು ಪರಿಸರದ ಪ್ರಬಲ ಪ್ರತಿಗಾಮಿ ಶಕ್ತಿಗಳನ್ನು ಮೀರಿ ನಿಲ್ಲಬಲ್ಲ ಎಂಬುದಕ್ಕೆ ಆತನ ಜೀವನ ಕಾರ್ಯಗಳು ಜ್ವಲಂತ ಜೀವಂತ ನಿದರ್ಶನಗಳು. ಅವನೆಂದಂತೆ ಯಶಸ್ಸಿನ ಹಿರಿಮೆಯನ್ನು ಒಬ್ಬಾತ ಗಳಿಸಿದ ಸ್ಥಾನಮಾನಗಳಿಂದ ಅಳೆಯುವುದಕ್ಕಿಂತಲೂ ಆ ಹೋರಾಟದಲ್ಲಿ ಆತ ಎದುರಿಸಿ ಪಾರಾದ ವಿಘ್ನ ಪರಂಪರೆಗಳಿಂದ ಅಳೆಯುವುದು ಸೂಕ್ತ ಎಂದು. ಯಾರು ಇತರರಿಗಾಗಿ ಹೆಚ್ಚು ದುಡಿಯುವರೋ ಅವರೇ ಅತ್ಯಂತ ಸುಖಿಗಳು. ಇತರರಿಗಾಗಿ ಯಾವ ಸಹಾಯವನ್ನೂ ಮಾಡದವರು ಅತ್ಯಂತ ದುಃಖಿಗಳು. ದುರ್ಬಲನಿಗೆ ಮಾಡಿದ ಸಹಾಯವು ಸಹಾಯ ಮಾಡಿದವನಿಗೆ ಬಲವನ್ನು ನೀಡುವುದು. ದೌರ್ಭಾಗ್ಯಶಾಲಿಯನ್ನು ಪೀಡಿಸುವುದರಿಂದ ದುರ್ಬಲತೆ ಪ್ರಾಪ್ತವಾಗುವುದು. ದೈಹಿಕ ಶ್ರಮವನ್ನು ಲೆಕ್ಕಿಸದೆ, ಸಂಬಳವನ್ನು ಗಮನಿಸದೆ ತನ್ನ ಜನಾಂಗದವರನ್ನು ಸುಶಿಕ್ಷಿತರನ್ನಾಗಿ ಮಾಡಲು ಅವನು ಹಗಲಿರುಳು ಶ್ರಮಿಸಿದ. ಶಾಲೆಗಳನ್ನು ತೆರೆದು ಕಲಿಸಿದ. ಖಾಸಗಿಯಾಗಿಯೂ ಅನೇಕರಿಗೆ ಪಾಠ ಹೇಳಿದ. ಮುಂದೆ ಟಸ್ಕಗಿ ಎಂಬಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ. ಆತನ ನಿರಂತರ ದುಡಿಮೆ ಮತ್ತು ಸಾಹಸದಿಂದ ಕೆಲವೇ ವರ್ಷಗಳಲ್ಲಿ ಆ ಸಂಸ್ಥೆ ಪ್ರಸಿದ್ಧಿ ಪಡೆಯಿತು. ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ವಿದ್ಯಾರ್ಥಿಗಳು ಬಂದರು. 20 ವರ್ಷಗಳಲ್ಲಿ 2300 ಎಕರೆಗಳನ್ನು ಆ ಸಂಸ್ಥೆ ಪಡೆಯಿತು. ಅದರಲ್ಲಿ 700 ಎಕರೆಗಳಷ್ಟು ಭೂಮಿಯನ್ನು ವ್ಯವಸಾಯಕ್ಕೆ ಉಪಯೋಗಿಸಲಾಗುತ್ತಿತ್ತು. ವಿದ್ಯಾರ್ಥಿಗಳೇ ಹೊಲದಲ್ಲಿ ದುಡಿದು ಬೆಳೆಯನ್ನು ಬೆಳೆಯುತ್ತಿದ್ದರು. ತಮಗೆ ಬೇಕಾದ ಕಟ್ಟಡ ನಿರ್ಮಾಣವನ್ನು ಕೈಗೊಳ್ಳುತ್ತಿದ್ದರು. ಸಾಮಾನ್ಯ ಶಿಕ್ಷಣದೊಂದಿಗೆ ವ್ಯವಸಾಯ ಮತ್ತು ಕೈಗಾರಿಕೆಯ ಶಿಕ್ಷಣವನ್ನು ನೀಡುತ್ತಿದ್ದರು.
ಜೊತೆಗೆ ಧಾರ್ಮಿಕ ಶಿಕ್ಷಣಕ್ಕೂ ಸ್ಥಾನವಿತ್ತು. ವಿದ್ಯಾರ್ಥಿಗಳನ್ನು ಆಫೀಸಿನಿಂದ ಆಫೀಸಿಗೆ ಅಲೆದು ಉದ್ಯೋಗಕ್ಕಾಗಿ ಕೈಯೊಡ್ಡಿ ಬೇಡುವ ಭಿಕ್ಷುಕರನ್ನಾಗಿ ಮಾಡುವುದು ವಿದ್ಯಾಭ್ಯಾಸದ ಗುರಿ ಅಲ್ಲ ಎಂಬುದನ್ನು ಈ ದಲಿತರ ನಾಯಕ ತನ್ನ ಸಂಸ್ಥೆಯ ಮೂಲಕ ತೋರಿಸಿಬಿಟ್ಟ. ಸ್ವಪ್ರಯತ್ನ, ಸ್ವಾವಲಂಬನೆ, ಸಾಹಸ, ಉದ್ಯಮಶೀಲತೆಗಳ ಅಡಿಗಲ್ಲಿನ ಮೇಲೆ ಅವರ ಜೀವನವನ್ನು ರೂಪಿಸುವಂತೆ ಪ್ರೇರಣೆ ನೀಡಿದ. ಯಾವುದಾದರೊಂದು ರೀತಿಯಲ್ಲಿ ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ವಿದ್ಯಾಭ್ಯಾಸವನ್ನು ವಿದ್ಯಾಭ್ಯಾಸವೆಂದೇ ಕರೆಯಲಾಗುವುದಿಲ್ಲ ಎಂದು ಅವನು ಹೇಳಿದ್ದಾನೆ. ವಿದ್ಯಾಭ್ಯಾಸವು ದೈಹಿಕ ಶ್ರಮದಿಂದ ಪಾರಾಗುವ ಸಾಧನವಾಗಿರದೆ ದೈಹಿಕ ಶ್ರಮವನ್ನೇ ಉನ್ನತಿಗೇರಿಸಿ ಅದಕ್ಕೆ ಗೌರವ ಸ್ಥಾನವನ್ನು ನೀಡುವುದು. ಆದುದರಿಂದ ವಿದ್ಯಾಭ್ಯಾಸವು ಪರೋಕ್ಷವಾಗಿ ಜನಸಾಮಾನ್ಯರನ್ನು ಮೇಲೆತ್ತಲು ಮತ್ತು ಅವರಿಗೆ ಒಂದು ಗೌರವ ಸ್ಥಾನ ನೀಡಲು ಸಹಾಯಕವಾಗುವುದು ಎಂಬುದು ಅವನು ಕಂಡುಕೊಂಡ ವಿದ್ಯಾಭ್ಯಾಸದ ಗುರಿಯಾಗಿತ್ತು. ಕೆಲಸವು ಎಂದೂ ನನ್ನನ್ನು ನಿಯಂತ್ರಿಸದಂತೆ ಅದನ್ನು ಸಂಪೂರ್ಣ ನನ್ನ ಹತೋಟಿಯಲ್ಲಿ ಇಟ್ಟಿದ್ದೇನೆ. ನಾನು ಎಂದೆಂದೂ ಕೆಲಸದ ಆಳಾಗದೆ ಅದರ ಒಡೆಯನಾಗಿರುವಷ್ಟು ಅದಕ್ಕಿಂತ ಮುಂದಿರುತ್ತೇನೆ. ವ್ಯಕ್ತಿಯೊಬ್ಬ ತನ್ನ ಕೆಲಸದಲ್ಲಿ ಪೂರ್ಣ ಒಡೆತನ ಸಂಪಾದಿಸಿದ್ದರೆ ಆ ಒಡೆತನ ಅಥವಾ ದಕ್ಷತೆಯ ಪ್ರಜ್ಞೆ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸುಖವನ್ನು ನೀಡುವುದು. ಮನಸ್ಸಿಗೆ ಅದಮ್ಯ ಶಕ್ತಿ, ಸ್ಥೈರ್ಯ ಮತ್ತು ಸ್ಫೂರ್ತಿಗಳನ್ನು ನೀಡುವುದು. ನಿಜವಾಗಿಯೂ ಕೆಲಸವು ಶ್ರಮದಾಯಕವಾಗುವುದರ ಬದಲಾಗಿ ದೇಹಕ್ಕೆ ಬಲವನ್ನು ನೀಡಿ ಮನಸ್ಸನ್ನು ಚುರುಕುಗೊಳಿಸುವುದು. ಒಬ್ಬಾತ ತನ್ನ ಕೆಲಸವನ್ನು ಪ್ರೀತಿಸುವ ಸ್ಥಿತಿಗೆ ಬಂದಾಗ ಅದು ಒಂದು ತೆರನಾದ ಅತ್ಯಂತ ಹೆಚ್ಚಿನ ಮೌಲ್ಯದ ಶಕ್ತಿಯನ್ನು ಉಂಟು ಮಾಡುವುದು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನದ ಪ್ರತಿಯೊಂದು ದಿನವನ್ನು ಅತ್ಯುತ್ತಮ ರೀತಿಯಲ್ಲಿ ಕಳೆಯಲು ನಿರ್ಧರಿಸಿದನಾದರೆ ಎಂದರೆ ಪ್ರತಿಯೊಂದು ದಿನವೂ ಪವಿತ್ರತೆ, ನಿಸ್ವಾರ್ಥತೆ ಮತ್ತು ಉಪಯುಕ್ತತೆಯ ಪರಮಾವಧಿಯನ್ನು ಮುಟ್ಟುವ ರೀತಿಯಲ್ಲಿ ದುಡಿಯಲು ಯತ್ನಿಸಿದರೆ ಆತನ ಜೀವನವು ಸದಾ ಸ್ಫೂರ್ತಿ, ಉತ್ಸಾಹಗಳಿಂದ ತುಂಬಿರುತ್ತದೆ. ಇತರರ ಜೀವನವು ಉಪಯುಕ್ತವೂ ಸುಖಮಯವೂ ಆಗಲು ಪ್ರಯತ್ನಿಸುವುದರಿಂದ ಲಭಿಸುವ ಆನಂದ ಮತ್ತು ತೃಪ್ತಿಯನ್ನು ಯಾವನೂ ತನ್ನ ಜೀವನದಲ್ಲಿ ಅನುಭವಿಸಿಲ್ಲವೋ ಅವನು ಬಿಳಿಯನೇ ಆಗಲಿ ಕರಿಯನೇ ಆಗಲಿ ನಾನು ಅವನ ಬಗೆಗೆ ತೀವ್ರವಾದ ಮರುಕವನ್ನು ತೋರಿಸುತ್ತೇನೆ ಎಂಬುದು ಆತನ ಸ್ವಾನುಭವದ ನುಡಿ. ನಿಜವಾಗಿಯೂ ಸ್ಫೂರ್ತಿಯ ಕಿಡಿ. ಸ್ನೇಹಿತರೆ, ಇನ್ನೊಂದು ವಿಷಯವನ್ನು ನೋಡೋಣ. ಪಾವ್ಲೋವ್ನ ಚರಮ ಸಂದೇಶ. ರಷ್ಯಾ ದೇಶದ ಮನೋವಿಜ್ಞಾನಿ ಪಾವ್ಲೋವ್ ಮರಣಶಯ್ಯೆಯಲ್ಲಿದ್ದಾಗ ಆತನ ಪ್ರೀತಿಯ ವಿದ್ಯಾರ್ಥಿಗಳು ಬದುಕಿಗೆ ಉಪಯುಕ್ತವಾಗುವ ಗೆಲುವಿನ ರಹಸ್ಯವನ್ನು ತಿಳಿಸಿಕೊಡುವ ಒಂದು ಉಪದೇಶವನ್ನು ನೀಡಬೇಕೆಂದು ಕೇಳಿಕೊಂಡರು. ಪ್ಯಾಷನ್ ಆ್ಯಂಡ್ ಗ್ರ್ಯಾಜುಯಲ್ನೆಸ್ ಎಂದಾತ ಉಸುರಿದನಂತೆ. ಪ್ಯಾಷನ್ ಎಂದರೆ ತೀವ್ರ ಹಂಬಲ, ಗ್ರ್ಯಾಜುಯಲ್ನೆಸ್ ಎಂದರೆ ಮೆಟ್ಟಿಲು ಮೆಟ್ಟಿಲಾಗಿ ಮೇಲೇರುವ ತಾಳ್ಮೆ ಎಂದರ್ಥ. ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ವಿಜಯ ಸಾಧ್ಯವಾಗಬೇಕಾದರೆ ತೀವ್ರವಾದ ಹಂಬಲದೊಂದಿಗೆ ಕ್ರಮವಾಗಿ ಮೆಟ್ಟಿಲು ಮೆಟ್ಟಿಲಾಗಿ ಅದರ ದೃಢ ನಿಷ್ಠೆಯಿಂದ ಮುನ್ನಡೆಯಬೇಕು ಎಂಬುದು ಆ ಮಾತಿನ ತಾತ್ಪರ್ಯ. ಆತನಿಗೆ ಸಂಗೀತದ ಹುಚ್ಚು. ಇಡೀ ದಿನ ಕಿರುಚುತ್ತಾ ಇರುತ್ತಾನಪ್ಪ ಎನ್ನುವ ಮಾತಿನಲ್ಲಿ ಸಂಗೀತವನ್ನು ಕಲಿಯುವ ತೀವ್ರ ಹಂಬಲ ವ್ಯಕ್ತವಾಗುತ್ತದೆ. ತೀವ್ರ ಹಂಬಲವೆಂದಾಗ ಗುರಿಯನ್ನು ಬೇಗನೆ ಹೇಗಾದರೂ ಮಾಡಿ ತಲುಪಬೇಕು ಎಂದು ಆಗದು. ಗುರಿ ಸೇರುವವರೆಗೆ ಸೋಲಿನ ಭಾವನೆ ಮನಸ್ಸನ್ನು ಪ್ರವೇಶಿಸದಂತೆ ಮುಗ್ಗರಿಸದೆ ಮುನ್ನಡೆಯಬೇಕು ಎಂದರ್ಥ. ಸೋಲಿನ ಮನೋಭಾವನೆ ಬಾರದಂತಾಗಬೇಕಾದರೆ ಪ್ರಾರಂಭದಿಂದಲೇ ಗೆಲುವನ್ನು ತಂದುಕೊಡುವ ಕೆಲಸಗಳನ್ನು ಪೂರ್ಣ ಮನಸ್ಸಿನಿಂದ ಮಾಡಬೇಕು. ಇದು ಅಭಿರುಚಿಯನ್ನು ಅರಳಿಸಿ ಏಕಾಗ್ರತೆಯ ಜೊತೆಗೆ ಶಕ್ತಿ, ಉತ್ಸಾಹ, ಆನಂದಗಳನ್ನು ವೃದ್ಧಿಸುವುದು. ಭಾರ ಎತ್ತುವವರು, ಜಟ್ಟಿಗಳು, ಸಂಗೀತಾಭ್ಯಾಸಿಗಳು, ಸರ್ಕಸ್ಸಿನ ಸಾಹಸಿಗಳು ಇವರೆಲ್ಲರ ಯಶಸ್ಸಿನ ಗುಟ್ಟು ಈ ರೀತಿಯ ಅಭ್ಯಾಸ. ಇನ್ನೊಂದು ವಿಷಯವನ್ನು ನೋಡೋಣ.
ತಾಳಿದವ ಬಾಳಿಯಾನು. ಪಾವ್ಲೋವ್ ಹೇಳಿದ ಮಾತನ್ನು ಇನ್ನೊಂದು ರೀತಿಯಿಂದಲೂ ಅರ್ಥೈಸಬಹುದು. ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ವಿಷಯದಲ್ಲಿ ದಕ್ಷತೆ ಅಥವಾ ಉನ್ನತ ಮಟ್ಟದ ಸಿದ್ಧಿ ಬೇಕಾದರೆ ಆ ವಿಷಯದಲ್ಲಿ ಪ್ರೀತಿ, ಸಾಧನೆಯಲ್ಲಿ ಸಾವಕಾಶವಾಗಿ ಮುನ್ನಡೆಯಲು ತಾಳ್ಮೆ ಬೇಕು. ಹೌದು, ಪ್ರೀತಿಯ ಹೆಬ್ಬಾಗಿಲಿಗೆ ತಾಳ್ಮೆಯೇ ಹೊಸ್ತಿಲು. ನಮ್ಮಲ್ಲಿ ಅಪಾರ ಶಕ್ತಿ ಅಡಗಿದ್ದರೂ ಅಂಬೆಗಾಲಿಡುವುದಕ್ಕೆ ಮೊದಲೇ 20 ಮೈಲು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲವಷ್ಟೇ. ನಾವು ನಿಂತ ಸ್ಥಾನದಿಂದ ಮುನ್ನಡೆಯಬೇಕು, ಮೇಲೇರಬೇಕು. ಸದ್ಯದ ಸತ್ವ ಸಾಮರ್ಥ್ಯಗಳೇನು, ಇದನ್ನು ಎಷ್ಟರ ಮಟ್ಟಿಗೆ ಹೇಗೆ ಹೆಚ್ಚಿಸಿಕೊಳ್ಳಬಹುದು ಎಂಬುದನ್ನು ತಿಳಿಯದೆ ಇತರರಿಗೆ ಹೋಲಿಸಿಕೊಂಡು ಅನುಕರಿಸ ಹೊರಟರೆ, ದುಡುಕಿದರೆ ಧೃತಿಗೆಟ್ಟು ಮುಗ್ಗರಿಸಿ ಬೀಳಬೇಕಾಗಬಹುದು. ಹೀಗೆ ಬಿದ್ದವನು ಬೀಳುವುದಕ್ಕೆ ಕಾರಣ ತನ್ನಲ್ಲಿಲ್ಲ, ನೆಲದ ಅಂಕುಡೊಂಕು ಓರೆಕೋರೆಯಲ್ಲಿದೆ ಎನ್ನಲು ತೊಡಗುವುದೂ ಉಂಟು. ತಪ್ಪು ದಾರಿಯಲ್ಲಿ ನಡೆದು ತನ್ನನ್ನು ತಾನು ಸಮರ್ಥಿಸಿಕೊಂಡು ತನ್ನ ಅಭ್ಯುದಯಕ್ಕೆ ತಾನೇ ಆಘಾತ ಮಾಡಿಕೊಳ್ಳುವುದುಂಟು. ಮುನ್ನಡೆದವರ ಬಗೆಗೆ ಕಹಿ ಭಾವನೆ ತಳೆಯುವುದೂ ಉಂಟು. ತಾಳ್ಮೆಯ ಅಭಾವದ ಪರಿಣಾಮ ಅದು. ಆದುದರಿಂದ ಪ್ರಗತಿ ಪಥದಲ್ಲಿ ಮುನ್ನಡೆಯುವವನು ತಾಳ್ಮೆ ಎಂಬ ಮಹಾಗುಣವನ್ನು ದಿನದಿನವೂ ರೂಢಿಸಿಕೊಳ್ಳಬೇಕು. ವ್ಯಕ್ತಿತ್ವದ ಪೂರ್ಣ ವಿಕಸನದಲ್ಲಿ ತಾಳ್ಮೆಯ ವ್ಯಾಪಕ ಮಹತ್ವವನ್ನು ಮನಗಂಡ ಶ್ರೀ ವಾದಿರಾಜ ಯತಿವರ್ಯರು ಅದನ್ನು ತಪಸ್ಸೆಂದು ಪರಿಗಣಿಸಿ ತಾಳಿ ಬಾಳಲು ನೀಡಿದ ಸಂದೇಶ ಈ ಸೊಲ್ಲುಗಳಲ್ಲಿ ಇದೆ. ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ಕಷ್ಟ ಬಂದರೆ ತಾಳು, ಕಂಗೆಡದೆ ತಾಳು. ದುಷ್ಟ ಮನುಜರು ಪೇಳುವ ನಿಷ್ಠುರದ ನುಡಿತಾಳು. ಉಕ್ಕು ಹಾಲಿಗೆ ನೀರನ್ನಿಕ್ಕುವಂದದಿ ತಾಳು. ನೀವು ನೆಟ್ಟ ಸಸಿಗೆ ಗೊಬ್ಬರವನ್ನು ಚೆನ್ನಾಗಿ ಹಾಕಿರಬಹುದು, ನೀರನ್ನು ಕಾಲಕಾಲದಲ್ಲಿ ಎರೆದಿರಬಹುದು, ಸಸಿಯ ಸುತ್ತಲೂ ಬೇಲಿಯನ್ನು ಕಟ್ಟಿ ಅದನ್ನು ಚೆನ್ನಾಗಿ ರಕ್ಷಿಸಿರಬಹುದು. ಆದರೆ ಬೇಗನೆ ಫಲ ಕೊಡುವಂತೆ ಸಸಿಯನ್ನು ಅವಸರಪಡಿಸಲು ಸಾಧ್ಯವಿಲ್ಲ. ಬೇಗನೆ ಫಲ ಕೊಡುವ ಸಸಿಯನ್ನು ನೆಟ್ಟಿದ್ದರೂ ಅದು ಗೊತ್ತಾದ ಸಮಯದಲ್ಲೇ ಫಲ ನೀಡಿತು. ಫಲ ಬರುವವರೆಗೆ ಶಾಂತ ಚಿತ್ತರಾಗಿರುವ ತಾಳ್ಮೆಯನ್ನು ನಾವು ಕಲಿತಿರಬೇಕು. ಯಾವುದೇ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟದ ಸಿದ್ಧಿಯು ಪ್ರಾಮಾಣಿಕ ಪ್ರಯತ್ನದಿಂದ ಸಾಧ್ಯ. ಅದು ನಿಯಮ. ಆದುದರಿಂದ ಮೋಸದಿಂದ ಮಹತ್ಕಾರ್ಯ ಸಾಧ್ಯವಿಲ್ಲ. ಸತ್ಕರ್ಮದಿಂದಲೇ ಶ್ರೇಯಸ್ಸು ಎನ್ನುವ ದೃಢ ಪ್ರಜ್ಞೆ ನಮ್ಮಲ್ಲಿ ಉದಿಸಬೇಕು. ಫಲದ ಬಗೆಗೆ ಅತ್ಯಾಸಕ್ತನಾಗದೆ ಸತ್ಕರ್ಮದಲ್ಲೇ ಮುಳುಗಲು ನಾವು ತಾಳ್ಮೆಯನ್ನು ಅಭ್ಯಸಿಸಬೇಕು. ಒಳ್ಳೆಯ ಸಂಕಲ್ಪದಿಂದ ಸತ್ಕಾರ್ಯವನ್ನು ಮಾಡಿದವನು ಎಂದೂ ದುರ್ಗತಿಯನ್ನು ಹೊಂದುವುದಿಲ್ಲ ಎನ್ನುವುದು ಭಗವಂತನ ವಾಣಿ. ಈ ವಾಣಿಯಲ್ಲಿಡುವ ದೃಢ ವಿಶ್ವಾಸ ನಮ್ಮನ್ನು ವಿಘ್ನಗಳಿಗೆ ಅಂಜದೆ ಸತ್ಯಪಥದಿಂದ ವಿಚಲಿತರಾಗದಂತೆ ಪ್ರೇರೇಪಣೆ ನೀಡಬೇಕು. ಶಾರ್ಟ್ ಕಟ್ ವಿಲ್ ಕಟ್ ಯುವರ್ ಶಾರ್ಟ್ ಎನ್ನುವ ಚತುರೋಕ್ತಿ ಆಂಗ್ಲ ಭಾಷೆಯಲ್ಲಿದೆ. ಒಳದಾರಿ ಹಿಡಿಯಲು ದುಡುಕಿದರೆ ನಿಮ್ಮ ಬೆಳವಣಿಗೆಗೆ ಅದು ಕೆಡುಕು ಎಂಬುದು ಈ ಮಾತಿನ ಅರ್ಥ. ಬದುಕಿನಲ್ಲಿ ಎಲ್ಲರೂ ಒಂದಲ್ಲ ಒಂದು ತೆರನಾದ ಸಂಕಟವನ್ನು ಅನುಭವಿಸಲೇಬೇಕು. ಕೆಲವರು ಸಂಕಟ ಬಂದಾಗ ದಿಕ್ಕು ತೋಚದೆ ಹತಾಶರಾಗಿ ನಿರುತ್ಸಾಹಿಗಳು, ನಿರಾಶಾವಾದಿಗಳು ಆಗುತ್ತಾರೆ. ತಮ್ಮ ಸಂಕಟಕ್ಕೆ ಇತರರೇ ಕಾರಣರೆಂದು ಅವರನ್ನು ನಿಂದಿಸಿ ಆತ್ಮತೃಪ್ತಿ ಪಟ್ಟುಕೊಳ್ಳುತ್ತಾರೆ. ಇನ್ನು ಕೆಲವರು ದುಃಖವನ್ನು ತಡೆಯಲಾರದೆ ಆತ್ಮಹತ್ಯೆಯಂಥ ಹೀನ ಕೃತ್ಯಕ್ಕೆ ಎಸಗುತ್ತಾರೆ. ದುಃಖವಾಗಲಿ ಸುಖವಾಗಲಿ ಮನುಷ್ಯನ ಬದುಕಿನಲ್ಲಿ ಸ್ಥಾಯಿಯಲ್ಲ. ದುಃಖವನ್ನು ಸ್ವಾಗತಿಸದಿದ್ದರೂ ಅದು ಬರುತ್ತದೆ. ದುಃಖ ಬಂದಾಗ ಹತಾಶರಾಗದೆ ಅದರ ಕಾರಣವನ್ನು ಕಂಡುಹಿಡಿದು ಅದನ್ನು ದಾಟಲು ಧೈರ್ಯಗೆಡದಿರುವ ತಾಳ್ಮೆಯನ್ನು ಅಭ್ಯಸಿಸಬೇಕು. ಎಂಥ ಸತ್ಯನಿಷ್ಠರು, ಸಜ್ಜನರು, ಪರೋಪಕಾರಿಗಳು ಕೆಟ್ಟ ಮಾತುಗಳನ್ನು, ನಿಂದೆಯ ನುಡಿಗಳನ್ನು ಕೇಳಬೇಕಾಗುವುದು ಎಂದ ಮೇಲೆ ಸಾಮಾನ್ಯರ ಪಾಡೇನು? ಆ ಅಪಪ್ರಚಾರ ಮತ್ತು ನಿಂದೆಯ ನುಡಿಗಳನ್ನು ನುಂಗಿ ಕುಳಿತಿರಬೇಕೆಂದಲ್ಲ. ಎಲ್ಲಿ ಅದನ್ನು ವಿರೋಧಿಸುವುದು ಯುಕ್ತವೋ
ಪ್ರತಿಕ್ರಿಯೆಯನ್ನು ತೋರಿಸುವುದು ಸಹಜವೋ ಅಲ್ಲಿ ಅದನ್ನು ಕರ್ತವ್ಯ ದೃಷ್ಟಿಯಿಂದ ಮಾಡಲೇಬೇಕು. ಆದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ದಿನ ಬೆಳಗಾದರೆ ಒಂದಲ್ಲ ಒಂದು ಅಸಂಬದ್ಧ ಮಾತುಗಳನ್ನು ಕೇಳಬೇಕಾಗುತ್ತದೆ. ಇದರಿಂದ ವಿಚಲಿತನಾಗುವುದಾಗಲಿ, ಎಲ್ಲರ ಬಾಯಿ ಮುಚ್ಚಿಸ ಹೊರಡುವುದಾಗಲಿ ಹುಚ್ಚುತನವೇ ಆಗುತ್ತದೆ. ಸತ್ಯವು ನಿಂದಕರ ಬಾಯಿಯನ್ನು ತನ್ನಿಂದ ತಾನೇ ಮುಚ್ಚುವಂತೆ ಮಾಡುತ್ತದೆ. ಇನ್ನೊಂದು ದೃಷ್ಟಿಯಿಂದ ನಿಂದಕರು ಇರಬೇಕು, ಏಕೆಂದರೆ ನಮ್ಮ ದೋಷವನ್ನು ಎತ್ತಿ ತೋರಿಸಿ ನಮ್ಮನ್ನು ತಿದ್ದುವ ಶಿಕ್ಷಕರು ಅವರಾಗುತ್ತಾರೆ. ತಾಳ್ಮೆಯಿಂದಲೇ ಈ ಅರಿವು ನಮ್ಮ ಪಾಲಿಗೆ ಲಭ್ಯ. ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ನಾವು ಸದಾ ಜಾಗರೂಕರು, ಪ್ರಾರ್ಥನಾಶೀಲರು ಆಗಿರಬೇಕು. ಉದ್ವೇಗದ ಹೊತ್ತಿನಲ್ಲಿ ಇತರರನ್ನು ನೋಯಿಸುವ ಒಂದು ಬಿರುನುಡಿ ನಮ್ಮಿಂದ ಹೊರಹೊಮ್ಮಬಹುದು. ಅದರಿಂದ ಪರಿತಾಪ, ಪಶ್ಚಾತ್ತಾಪ ಪಡದೆ ಇರಬೇಕಾದರೆ ಈ ತಾಳ್ಮೆಯನ್ನು ನಾವು ಅಭ್ಯಸಿಸಬೇಕು. ಎಲ್ಲ ಸದ್ಗುಣಗಳು ತಾಳ್ಮೆಯಿಂದ ನಮ್ಮ ವಶವರ್ತಿಗಳಾಗುವವು. ಆದುದರಿಂದಲೇ ತಾಳಿದವನು ಬಾಳಿಯಾನು, ತಾಳದವನು ಹಾಳಾದನು. ಸ್ನೇಹಿತರೆ, ಇನ್ನೊಂದು ವಿಷಯವನ್ನು ನೋಡೋಣ. ಏಳಿ ಎದ್ದೇಳಿ. ಮನುಷ್ಯನ ಅಂತರಂಗದ ಆಳದಲ್ಲಿ ದಿವ್ಯತೆ ಇದೆ, ಸಚ್ಚಿದಾನಂದದ ಕಿಡಿ ಇದೆ, ದೈವಿ ಶಕ್ತಿಯೇ ಇದೆ. ಈ ದಿವ್ಯತೆಯಲ್ಲಿಡುವ ದೃಢ ವಿಶ್ವಾಸದಿಂದ ನಮ್ಮ ಪಾಲಿಗೆ ಬಂದೊದಗುವ ಒಂದು ಪ್ರಮುಖ ಗುಣವೇ ಭರವಸೆ. ಎಂದೆಂದೂ ನಿರಾಶಾವಾದ ಕೆಳಸದೆ ಭಾವನೆ ಮತ್ತು ಭವ್ಯ ಭವಿಷ್ಯದಲ್ಲಿ ನಂಬಿಕೆ. ಯಾವುದೇ ಸಂಕಟಮಯ ಸನ್ನಿವೇಶ ಬಂದೊದಗಿದರೂ ಅದರ ಹಿನ್ನೆಲೆಯಲ್ಲಿ ಸಾಮಾನ್ಯ ದೃಷ್ಟಿಗೆ ನಿಲುಕದ ಒಂದು ನಿಯಮ ಕೆಲಸ ಮಾಡುತ್ತಿದೆ ಎಂಬ ನಂಬಿಕೆಯೇ ಈ ಭರವಸೆಗೆ ಪೋಷಕ ಶಕ್ತಿ. ಈ ನಿಯಮವು ನನ್ನ ಅಭ್ಯುದಯದ ರಹಸ್ಯ ಸೂತ್ರ ನನ್ನ ಕೈಯಲ್ಲೇ ಇದೆ ಎಂಬುದನ್ನು ತಡವಾಗಿಯಾದರೂ ತಿಳಿಸಿಕೊಡುತ್ತದೆ. ರಾಬರ್ಟ್ ಬ್ರೌನಿಂಗ್ ಕವಿಯ ಮುಪ್ಪೇರು ನನ್ನೊಡನೆ ಮುಂದಿರ್ಪುದಚ್ಚ ದಶೆ ಎಂಬ ಉಕ್ತಿಯಂತೆ ಗೆಲುವಿನ ಹಾದಿಯಲ್ಲಿ ಆಗ ಸೋಲು ಒಂದು ಸೋಪಾನವೇ ಆಗುತ್ತದೆ. ಚಕ್ರದ ಉರುಳಾಟದಲ್ಲಿ ಕೆಳಮುಖವಾಗಿದ್ದ ಭಾಗ ಮೇಲೇರಲೇಬೇಕು. ರಾತ್ರಿ ಕಳೆದು ತಿರುಗಿ ನೇಸರ ಉದಿಸಲೇಬೇಕು. ನೋವು, ಸಂಕಟ, ದುಃಖ ಇವು ನಮ್ಮ ಬದುಕಿಗೆ ಬೇಕಾದ ತರಬೇತಿ ಮತ್ತು ಶಿಕ್ಷಣಗಳನ್ನು ನೀಡಿ ಹೊರಟು ಹೋಗುತ್ತದೆ. ಅವು ಸ್ಥಾಯಿಯಲ್ಲ. ಬದುಕನ್ನು ಆಂಶಿಕ ದೃಷ್ಟಿಯಿಂದ ನೋಡಿದಾಗ ಈ ಮಾತು ಸರಿ ಎನಿಸದಿದ್ದರೂ ಪೂರ್ಣ ದೃಷ್ಟಿಯಿಂದ ನೋಡಿದಾಗ ನಿಜ ಎಂಬುದು ಸ್ಪಷ್ಟವಾಗುವುದು. ಇಷ್ಟೇ ಅಲ್ಲ, ನಮಗೆ ನಿಕಟವಾಗಿರುವ ಮತ್ತು ಸರ್ವತ್ರ ಸರ್ವವ್ಯಾಪಿಯಾಗಿರುವ ಆ ದಿವ್ಯ ವಿಶ್ವನಿಯಾಮಕ ಶಕ್ತಿ ನಮ್ಮನ್ನು ಪ್ರೀತಿಸುವುದಕ್ಕಾಗಿ ಇಲ್ಲ, ನಮ್ಮನ್ನು ಉದ್ಧಾರದ ಹಾದಿಯಲ್ಲಿ ನಡೆಸುವುದಕ್ಕಾಗಿ ಇದೆ. ನಮ್ಮ ಮನಸ್ಸಿನ ನೇರಕ್ಕೆ ಸರಿಯಾಗಿ ಎಲ್ಲವೂ ನಡೆಯಬೇಕೆಂದು ಬಯಸದೆ ಕಷ್ಟ ಕಾಲದಲ್ಲೂ ಆ ಶಕ್ತಿಯ ಮೊರೆ ಹೋಗಿ ಮುನ್ನಡೆಯ ನಮ್ಮ ಪ್ರಯತ್ನವನ್ನು ಬಿಡದಿದ್ದರೆ ಉದ್ಧಾರ ಖಂಡಿತ. ಧೀರರ ದಾರಿಯಲ್ಲಿ ಪ್ರಕೃತಿಯು ಅತ್ಯಂತ ಭೀಷಣ ತಡೆಗಳನ್ನಿಟ್ಟರೂ ಅವುಗಳನ್ನು ಅವರು ಕೆಚ್ಚದೆಯ ಸಾಮರ್ಥ್ಯದಿಂದ, ನಿರಂತರ ಪರಿಶ್ರಮದಿಂದ, ಅಪಾರ ಆತ್ಮವಿಶ್ವಾಸದಿಂದ, ಅನಂತ ತಾಳ್ಮೆಯಿಂದ ಎದುರಿಸಿ ಶ್ರೇಯಸ್ಸಿನ ಶಿಖರವನ್ನೇರಿದುದನ್ನು ನಾವು ಕಾಣುತ್ತೇವೆ. ಓ ದೇವರೇ, ಪ್ರಯತ್ನದ ಬೆಲೆಯನ್ನು ತೆತ್ತಾಗ ನೀನು ಪ್ರತಿಯೊಂದನ್ನು ಅನುಗ್ರಹಿಸುತ್ತೀಯ ಎಂದ ಲಿಯೋನಾರ್ಡೋ ಡಾಕ್ಟರ್ ವಿಂಚಿಯ ಮಾತು ಅಕ್ಷರಶಃ ಸತ್ಯ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಈ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯನ್ನು ಮುಂದುವರೆಸೋಣ. ಧನ್ಯವಾದಗಳು.